ನೀವೇನಾದರೂ ಹೊಸ GST ಸ್ಲ್ಯಾಬಲ್ಲಿ ಹೊಸ ಗಾಡಿ ತೆಗೆದುಕೊಳ್ಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಸ್ಪೆಷಲಿ ಯಮಹಾ ಬೈಕ್ನ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಸೆಪ್ಟೆಂಬರ್ 22 ನಂತರ GST ರೇಟ್ ಕಟ್ ಆದ ಮೇಲೆ ಯಮಹಾ ಕಂಪನಿಯ ಬೈಕ್ಸ್ಗಳು ಯಾವ ರೇಟಿಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಅಂತನ್ನುವ ಇನ್ಫಾರ್ಮೇಟಿವ್ ವಿಡಿಯೋ ಈ ವಿಡಿಯೋ ಆಗಿರುತ್ತೆ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಮ್ಮ ಫಸ್ಟ್ ಬೈಕ್ ಟಾರ್ಗೆಟ್ ಬಂದು ಯಮಹಾ MT-15. ಇವತ್ತಿನ ಹುಡುಗರ ಹಾಟ್ ಫೇವರೇಟ್ ಗಾಡಿ ಅಂತಲೇ ಹೇಳ್ಬೋದು MT-15. ಸೊ ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ರೇಟಲ್ಲಿ ಯಮಹಾ MT-15 2,21,766 ರೂಪಾಯಿ ಇದೆ. ಬಟ್ ಸೆಪ್ಟೆಂಬರ್ 22 ಆದಮೇಲೆ ಅಟ್ಲೀಸ್ಟ್ 7% ಆಫ್ ರೇಟ್ ಕಟ್ ಆಗುತ್ತೆ ಅಂತ ಹೇಳಿ ಗೆಸ್ ಮಾಡಲಾಗಿದೆ. ಸೊ 7% ಅಂತಂದರೆ ಆಲ್ಮೋಸ್ಟ್ 17,000 ರೂಪಾಯಿ ಈ ಗಾಡಿಯ ಮೇಲೆ ರೇಟ್ ಕಟ್ ಆಗುತ್ತೆ, ರೇಟ್ ಡೌನ್ ಆಗುತ್ತೆ. ಸೊ ಸೆಪ್ಟೆಂಬರ್ 22 ಆದಮೇಲೆ ಈ ಗಾಡಿ ನಿಮಗೆ 2,05,000 ರೂಪಾಯಿಗೆ ಈ ಗಾಡಿ ನಿಮಗೆ ಆನ್ ರೋಡ್ ಪ್ರೈಸಲ್ಲಿ ಗಾಡಿ ಸಿಗುತ್ತೆ. ಇನ್ನು MT-15 V2 ಸೀರೀಸ್ನ ಗಾಡಿಯ ಕೆಪಾಸಿಟಿ ಬಗ್ಗೆ ಮಾತಾಡೋದಾದರೆ ಇದರ ಇಂಜಿನ್ ಕೆಪಾಸಿಟಿ ಬಂದು 155 cc ಆಗಿರುತ್ತೆ. ಇನ್ನು ಮೈಲೇಜ್ನ ವಿಷಯಕ್ಕೆ ಬರೋದಾದರೆ ಈ ಗಾಡಿ 48 km/ಲೀಟರ್ ಈ ಗಾಡಿಯ ಮೈಲೇಜ್ ಕೆಪಾಸಿಟಿ ಆಗಿರುತ್ತೆ. ಇನ್ನು ಟ್ರಾನ್ಸ್ಮಿಷನ್ ಬಂದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಇದಾಗಿರುತ್ತೆ. ಈ ಗಾಡಿಯ ಟೋಟಲ್ ಓವರ್ ವೆಯ್ಟ್ ಬಂದು 141 kg ಆಗಿರುತ್ತೆ. 141 kg ವೆಯ್ಟ್ ಈ ಗಾಡಿಯದಾಗಿರುತ್ತೆ. ಇನ್ನು ಈ ಗಾಡಿಯ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ವಿಷಯಕ್ಕೆ ಬರೋದಾದರೆ ಈ ಗಾಡಿಯಲ್ಲಿ 10 ಲೀಟರ್ನ ಪೆಟ್ರೋಲ್ ಈ ಗಾಡಿಗೆ ತುಂಬಿಸ್ಬೋದು. ಇನ್ನು ಈ ವಿಡಿಯೋದಲ್ಲಿ ನಾವು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೊರಟಿರುವ ಎರಡನೇ ಗಾಡಿ ಬಂದು R15 V4. ಯಮಹಾ MT-15 ಹೇಗೆ ಹುಡುಗರ ಹಾಟ್ ಫೇವರೇಟ್ ಗಾಡಿಯೋ ಅದೇ ರೀತಿಯಾಗಿ R15 ಕೂಡ ಹುಡುಗರ ಹಾಟ್ ಫೇವರೇಟ್ ಗಾಡಿ ಅಂತಲೇ ಹೇಳ್ಬೋದು. ಈ ಗಾಡಿ ಬಂದು ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಗಾಡಿ. ತುಂಬ ಹುಡುಗರು ಈ ಗಾಡಿಗೆ ಫಿದಾ ಆಗ್ತಾ ಇದ್ದಾರೆ. ಈ ಗಾಡಿಯ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಬಂದು 2,40,241 ರೂಪಾಯಿ ಇದೆ. ಸೊ ಸೆಪ್ಟೆಂಬರ್ 22 ನಂತರ 7% ರೇಟ್ ಕಟ್ ಆಗುತ್ತೆ ಅಂತ ಗೆಸ್ ಮಾಡಿದ್ರು ಕೂಡ ಕಮ್ಮಿ ಅಂತಂದರೂ 19,000 ರೂಪಾಯಿ ಗಾಡಿಯ ಮೇಲೆ ರೆಡ್ಯೂಸ್ ಆಗುತ್ತೆ ರೇಟು. ಸೊ ಸೆಪ್ಟೆಂಬರ್ 22 ಆದಮೇಲೆ ಈ ಗಾಡಿ ನಿಮಗೆ ಮಾರ್ಕೆಟಲ್ಲಿ 2,20,000 ರೂಪಾಯಿಗೆ ಆನ್ ರೋಡ್ ಪ್ರೈಸಲ್ಲಿ ಗಾಡಿ ಅವೈಲೇಬಲ್ ಇರುತ್ತೆ. ಇನ್ನು ಈ ಗಾಡಿಯ ಕೆಪಾಸಿಟಿ ಬಗ್ಗೆ ಮಾತನಾಡೋಣ. ಈ ಗಾಡಿಯ ಇಂಜಿನ್ ಕೆಪಾಸಿಟಿ ಬಂದು 155 cc ಆಗಿರುತ್ತೆ. ಇನ್ನು ಮೈಲೇಜ್ ಬಂದು 51 km/ಲೀಟರ್ ಈ ಗಾಡಿಯ ಮೈಲೇಜ್ ಆಗಿರುತ್ತೆ. ಸೇಮ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ R15 ಗಾಡಿಯಲ್ಲೂ ಕೂಡ ಇರುತ್ತೆ. ಇದರ ಟೋಟಲ್ ಓವರ್ ವೆಯ್ಟ್ ಬಂದು 141 kg ಇರುತ್ತೆ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ವಿಷಯಕ್ಕೆ ಬರೋದಾದರೆ ಈ ಗಾಡಿಯಲ್ಲಿ 11 ಲೀಟರ್ ಪೆಟ್ರೋಲ್ ಇಡಿಸುತ್ತೆ. ನಮ್ಮ ವಿಡಿಯೋದ ಮೂರನೇ ಗಾಡಿ ಬಂದು FZS FI V4 ಸೀರೀಸ್. ಸೊ ಈ ಗಾಡಿಯ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಬಂದು 1,68,910 ರೂಪಾಯಿ ಇದೆ. ಸೆಪ್ಟೆಂಬರ್ 22 ನಂತರ ಈ ಗಾಡಿಗೆ 13,000 ರೂಪಾಯಿ ರೇಟ್ ರೆಡ್ಯೂಸ್ ಆಗುತ್ತೆ ಅಂತ ಗೆಸ್ ಮಾಡಲಾಗಿದೆ. ಸೊ ನಿಮಗೆ ಮಾರ್ಕೆಟಲ್ಲಿ 1,55,000 ರೂಪಾಯಿಗೆ ಯಮಹಾ FZFI V4 ಸೀರೀಸ್ನ ಗಾಡಿ ಆನ್ ರೋಡ್ ಪ್ರೈಸ್ 1,55,000 ರೂಪಾಯಿಗೆ ಅವೈಲೇಬಲ್ ಇರುತ್ತೆ. ಇನ್ನು ಯಮಹಾ FZS FI ಸೀರೀಸ್ನ ಗಾಡಿಯ ಇಂಜಿನ್ ಕೆಪಾಸಿಟಿ ಬಂದು 149 cc ಆಗಿರುತ್ತೆ. ಇನ್ನು ಮೈಲೇಜ್ನ ವಿಷಯಕ್ಕೆ ಬರೋದಾದರೆ ಈ ಗಾಡಿ 60 km/ಲೀಟರ್ ಮೈಲೇಜನ್ನು ಈ ಗಾಡಿ ಕೊಡುತ್ತೆ. ಇನ್ನು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಈ ಗಾಡಿ ಇರುತ್ತೆ ಮತ್ತು ವೆಯ್ಟ್ ಬಂದು 136 kg ಈ ಗಾಡಿಯ ಒಟ್ಟು ತೂಕ ಆಗಿರುತ್ತೆ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ವಿಷಯಕ್ಕೆ ಬರೋದಾದರೆ ಈ ಗಾಡಿ 13 ಲೀಟರ್ ಪೆಟ್ರೋಲ್ ಇಡಿಸುತ್ತೆ. R15 MT-15 FZ ನಂತಹ ಸ್ಪೋರ್ಟಿ ಬೈಕ್ ಅಲ್ಲದೆ ಹೋದರೂ ಕೂಡ ಈ ಯಮಹಾ ರೇ ZR 125 ಗಾಡಿ ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಇವಾಗ ನಾವು ಹೇಳಿಕೊಟ್ಟಿರೋದು ರೇ ZR 125. ಈ ಗಾಡಿಯ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಬಂದು 1,01,423 ರೂಪಾಯಿ ಇದೆ. ಸೆಪ್ಟೆಂಬರ್ 22 ನಂತರ ಈ ಗಾಡಿಗೆ ಅಪ್ರಾಕ್ಸಿಮೇಟ್ ಆಗಿ 8,000 ರೂಪಾಯಿ ರೇಟ್ ರೆಡ್ಯೂಸ್ ಆಗುತ್ತೆ ಅಂತ ಗೆಸ್ ಮಾಡಲಾಗಿದೆ. ಸೊ ನಿಮಗೆ ಈ ಗಾಡಿ ಸೆಪ್ಟೆಂಬರ್ 22 ನಂತರ 93,000 ರೂಪಾಯಿ ಆನ್ ರೋಡ್ ಪ್ರೈಸಿಗೆ ಗಾಡಿ ಅವೈಲೇಬಲ್ ಇರುತ್ತೆ. ಇನ್ನು ಈ ಗಾಡಿಯ ಇಂಜಿನ್ ಕೆಪಾಸಿಟಿಗೆ ಬರೋದಾದರೆ ಈ ಗಾಡಿ ಬಂದು 125 cc ಗಾಡಿ ಇದಾಗಿರುತ್ತೆ. ಇನ್ನು ಮೈಲೇಜ್ನ ವಿಷಯಕ್ಕೆ ಬರೋದಾದರೆ ಈ ಗಾಡಿ 49 km/ಲೀಟರ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೋದು. ಇನ್ನು ಈ ಗಾಡಿಯ ಟೋಟಲ್ ಓವರ್ ವೆಯ್ಟ್ ಬಂದು 100 kg ಇರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಅಪ್ರಾಕ್ಸಿಮೇಟ್ ಆಗಿ 5 ಲೀಟರ್ ಈ ಗಾಡಿಗೆ ಫ್ಯೂಯಲ್ ಇಡಿಸುತ್ತೆ. ಈ ವಿಡಿಯೋ ಇದಾಗಿತ್ತು ಯಮಹಾ ಕಂಪ್ನಿಯ ವಿವಿಧ ಮಾಡೆಲ್ನ ಗಾಡಿಗಳು ಸೆಪ್ಟೆಂಬರ್ 22 ಹೊಸ GST ನಂತರ ಯಾವ ರೇಟಿಗೆ ಮಾರ್ಕೆಟಲ್ಲಿ ಗಾಡಿ ಅವೈಲೇಬಲ್ ಇರುತ್ತೆ ಅನ್ನುವ ಇನ್ಫಾರ್ಮೇಷನ್ ವಿಡಿಯೋ. ಬೇರೆ ಎಲ್ಲ ಗಾಡಿಗಳು ಸೆಪ್ಟೆಂಬರ್ 22 ಹೊಸ GST ನಂತರ ಯಾವ ರೇಟಿಗೆ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಅನ್ನುವ ಇನ್ನಷ್ಟು ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀವು ನೋಡ್ಬೋದು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಈ ಗಾಡಿನ ತೆಗೆದುಕೊಳ್ಬೇಕು ಅಂತಿದ್ದಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.